ಇನ್ನು ಮಾಡಲ್ವಾ? ಜರ್ನಿ ಮಾಡ್ತೀರಾ? ಹೋಗ್ತೀರಾ? ಹೋಗಲ್ವಾ? ಹೋಗ್ತೀರಿ. ಹೋಗುವಾಗ ಕಾರಲ್ಲೋ ಬಸ್ಸಲ್ಲೋ ಹೋಗ್ತಾ ಇರ್ತೀರಲ್ವಾ? ಏನ್ ಮಾಡ್ತೀರಿ? ಹೋಗ್ರಾರೆ ಅಂತ ಹೇಳ್ತಾರೆ. ನೀನ್ ಹೇಳೋ ಅಂತಿರಲ್ಲ, ಮತ್ತೆ ತಿಳಿತೀರಿ. ನೀನ್ ಹೇಳೋ ಯಾರು ಎದ್ದಾಡ್ ಹೋಗ್ರಿ. ಯಾರು ಎದ್ದು ಹೇಳ್ರಿ. ನೀವು ಹೇಳಿಲ್ಲ ಅಂದ್ರೆ ಸಾಯಂಕಾಲ 5 ಗಂಟೆ ತನಕ ಇಲ್ಲೇ ಇರ್ತೀನಿ. ಟೇಪ್ ರೆಕಾರ್ಡಲ್ಲಿ ಇಲ್ಲ ಮೊಬೈಲಲ್ಲಿ. ಮತ್ತೆ ನೇಚರ್ ನೋಡ್ತೀನಿ. ಮತ್ತೆ ಸ್ನ್ಯಾಕ್ಸ್ ತಿಂತಾ ಇರ್ತೀನಿ. ಮತ್ತೆ ಅಂತ ಹೇಳಿದ್ರು. ನೀವು ಅದನ್ನೇ ಮಾಡ್ತೀರಾ, ಚೇಂಜ್ ಮಾಡ್ತೀರಾ? ನೀವು ಅದನ್ನೇ ಮಾಡ್ತೀರಿ. ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಬೋದು ಹೇಳಿ? ಆಗ್ತಾ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಕೂತು ಬೇರೆ ಬೇರೆ ಪುಸ್ತಕಗಳು ಓದೋದು ನಂಗೆ ಆಗ್ತಿಲ್ಲ ಇತ್ತೀಚೆಗೆ. ರೆಗ್ಯುಲರ್ ನ್ಯೂಸ್ ಪೇಪರ್ ಓದ್ತೀನಿ. ಮುಂಚೆ ತುಂಬಾ ಪುಸ್ತಕ ಓದ್ತಿದ್ದೆ. ಒಂದು 5-6 ವರ್ಷದ ಪುಸ್ತಕಗಳು ಓದಲ್ಲ ಅಂದ್ರೆ ನನ್ನ ಟೈಮ್ ಆಗಿಲ್ಲ. ಇತ್ತೀಚೆಗೆ ನಾನು ಓದಿದ್ದು ವಾತಾಪಿ ಅಂತ ಒಂದು ಪುಸ್ತಕ ಓದಿದೆ. ಒಂದು 350-400 ಪೇಜ್ ಇದೆ. ಇಮ್ಮಡಿ ಗುರಿಕೇಶಿಗೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕ. ಅದು ಲಾಸ್ಟ್ ಮಂತ್ ಮುಗಿಸಿದೆ ಅದನ್ನ. ಒಂದು ಮಗದ ಅಂತ ಒಂದು ತಂದಿಟ್ಕೊಂಡಿದ್ದೀನಿ. ಇನ್ನೂ ಅದ್ರ 2 ಪೇಜ್ ಓದೋಕ್ಕಾಗಿಲ್ಲ. ಏನೋ ಬಿಸ್ನೆಸ್ ಒತ್ತಡದ ಮಧ್ಯೆ. ಅದನ್ನ ನಾವು ವಾಕ್ ಮಾಡುವಾಗ, ಜರ್ನಿ ಮಾಡುವಾಗ ಬೇರೆ ಬೇರೆ ಪ್ರವಚನಗಳು ಕೇಳ್ತಾ ಇರ್ತೇನೆ. ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿ ಪ್ರವಚನಗಳನ್ನ, ಸಿದ್ದೇಶ್ವರ ಸ್ವಾಮೀಜಿ ಪ್ರವಚನಗಳನ್ನ, ಇಬ್ರಾಹಿಂ ಸುತಾರ್ ಅಂತ ಅವ್ರ ಪ್ರವಚನಗಳನ್ನ, ಬೇರೆ ನಾನು ಹೋಗುವಾಗ ಸುಮ್ಮನೆ ಕೇಳ್ತಾ ಇರ್ತೀನಿ. ನಾನು ಒಂದು ಸ್ವಲ್ಪ ಅಭ್ಯಾಸ. ಅವ್ರು ಯಾರಾದ್ರೂ ಪ್ರವಚನ ಮಾಡಬೇಕು ಅಂದ್ರೆ ಒಂದು 10-20 ಪುಸ್ತಕ ರೆಫರ್ ಮಾಡ್ಬೇಕು ತಾನೆ. ಅವರು ಒಂದಿಷ್ಟು ಒಳ್ಳೆ ಕಿವಿ ಬೀಳುತ್ತೆ. ಹಾಡು ಕೇಳ್ಬಾರ್ದು ಸಂಗೀತ ಅಂತ ಅಲ್ಲ, ಸಂಗೀತ ಕೇಳಬೇಕು. ಅದ್ರ ಜೊತೆ ಬೇರೆ ಬೇರೆ ವಿಷಯಗಳು ನಮ್ಗೆ ಗೊತ್ತಾಗಬೇಕಲ್ವಾ? ಈಗ ಬೆಳಿಗ್ಗೆ ಬರ್ತಾ ಒಂದು ರವಿ ಬೆಳಗ್ಗೆ ಗೊತ್ತಾ ನಿಮ್ಗೆ? ಅವ್ರದ್ದೊಂದು ಕೇಳ್ತಾ ಬಂದೆ. ಅದ್ರ ಒಂದು 20 ನಿಮಿಷ ಇದೆ. ನಿಮಗೆ ಕೇಳಿಸ್ತೀನಿ, ಅರ್ಧ ಕೇಳಿಸ್ತೀನಿ. ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸಿದೆ. ಅದನ್ನೇ ಕೇಳಿಸ್ಬಿಡ್ತೀನಿ ಅಷ್ಟು. ನಾ ಏನ್ ಕೇಳಿದೆ ಅಂತ ಕೇಳ್ತೀರಾ? ಆರೋಗ್ಯದೊಳಗಿನ ಉನ್ಮಾದಗಳನ್ನೇ ಪ್ರೀತಿಯಿಂದ ಗಮನಿಸ್ತೀನಿ. ಒಬ್ಬ ಹುಡುಗ 18ರ ಯಂಗ್ ನನ್ನನ್ನ ಶ್ರದ್ಧೆಯಿಂದ ಕೇಳ್ತಾನೆ, ದುಡ್ಡು ಮಾಡೋದು ಹೇಗೆ?